ಜನವರಿ ತಿಂಗಳು ಮಕರ ರಾಶಿಯವರಿಗೆ ತೀವ್ರವಾದ ಜವಾಬ್ದಾರಿಯ ಭಾವ, ಕೆಲಸದ ಒತ್ತಡ, ಮನಸ್ಸಿನ ಗಂಭೀರತೆ ಮತ್ತು ಕೆಲವೊಮ್ಮೆ ಒಂಟಿತನದ ಅನುಭವವನ್ನು ತಂದಿರಬಹುದು. ಅನೇಕ ಮಕರ ರಾಶಿಯವರು ಜನವರಿಯಲ್ಲಿ ತಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇದ್ದಂತೆ ಅನುಭವಿಸಿಕೊಂಡಿರಬಹುದು. ಕುಟುಂಬ, ಉದ್ಯೋಗ, ಹಣಕಾಸು ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ಅತಿಯಾದ ಚಿಂತನೆ ನಡೆಯಿತು. ಕೆಲವರಿಗೆ ಪ್ರಯತ್ನ ಮಾಡಿದರೂ ಫಲ ತಡವಾಗುತ್ತಿದೆ ಎಂಬ ಭಾವನೆ ಕಾಡಿರಬಹುದು. ಕೆಲವು ಸಂಬಂಧಗಳಲ್ಲಿ ದೂರದ ಭಾವನೆ ಅಥವಾ ಸಂವಹನದ ಕೊರತೆ ಕಂಡುಬಂದಿರಬಹುದು. ಆದರೆ ಫೆಬ್ರವರಿಯ ಶಕ್ತಿ ಜನವರಿಯಂತಲ್ಲ. ಫೆಬ್ರವರಿ ನಿಧಾನವಾಗಿ ಒತ್ತಡವನ್ನು ಕರಗಿಸಿ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ತಿಂಗಳಾಗಿದೆ. ಇಲ್ಲಿ ಗಂಭೀರತೆಗೆ ಜೊತೆಗೆ ಹೊಸ ಸ್ಪಷ್ಟತೆ, ಹೊಣೆಗಾರಿಕೆಗೆ ಜೊತೆಗೆ ಆತ್ಮವಿಶ್ವಾಸ, ನಿರಾಶೆಗೆ ಜೊತೆಗೆ ಹೊಸ ದಾರಿ ಕಾಣುತ್ತದೆ. ಫೆಬ್ರವರಿ ತಿಂಗಳಲ್ಲಿ ಶನಿ ಗ್ರಹದ ಪ್ರಭಾವ ಮಕರ ರಾಶಿಗೆ ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಶನಿ ನಿಮ್ಮ ರಾಶಿಯ ಸ್ವಾಮಿ ಗ್ರಹ. ಈ ತಿಂಗಳಲ್ಲಿ ಶನಿ ನಿಮ್ಮೊಳಗೆ ಶಿಸ್ತು, ಸಹನೆ ಮತ್ತು ದೀರ್ಘಕಾಲಿಕ ದೃಷ್ಟಿಕೋನವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಜನವರಿಯಲ್ಲಿ ನೀವು ಅನುಭವಿಸಿದ ಭಾರ ಮತ್ತು ಹೊಣೆಗಾರಿಕೆಯ ಭಾವನೆ ಫೆಬ್ರವರಿಯಲ್ಲಿ ಅಲ್ಪಮಟ್ಟಿಗೆ ಇಳಿಯುತ್ತದೆ, ಏಕೆಂದರೆ ನೀವೀಗ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಆರಂಭಿಸುತ್ತೀರಿ. ಗುರುಗ್ರಹದ ಅನುಕೂಲಕರ ದೃಷ್ಟಿಯಿಂದಾಗಿ ಜ್ಞಾನ, ಮಾರ್ಗದರ್ಶನ ಮತ್ತು ಸರಿಯಾದ ಸಲಹೆ ನಿಮಗೆ ಲಭ್ಯವಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಗುರುಗ್ರಹದ ಪ್ರಭಾವವು ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ವಿವೇಕಪೂರ್ಣವಾಗಿಸುತ್ತದೆ. ಮಂಗಳ ಗ್ರಹ ನಿಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ನಿಲ್ಲಿಸಿದ ಕೆಲಸಗಳನ್ನು ಮತ್ತೆ ಚುರುಕಾಗಿ ಮುಂದುವರಿಸಲು ಪ್ರೇರಣೆ ನೀಡುತ್ತದೆ. ಸೂರ್ಯನ ಸಂಚಾರ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣವನ್ನು ಹೊರತರುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಕೆಲವು ಅಚಾನಕ್ ಆಲೋಚನೆಗಳು, ಆಂತರಿಕ ಬದಲಾವಣೆಗಳು ಮತ್ತು ಜೀವನದ ದೃಷ್ಟಿಕೋನದಲ್ಲಿ ಪರಿವರ್ತನೆಗಳು ಸಂಭವಿಸಬಹುದು. ಈ ಎಲ್ಲ ಗ್ರಹಶಕ್ತಿಗಳ ಒಟ್ಟಾರೆ ಪರಿಣಾಮವಾಗಿ ಫೆಬ್ರವರಿ ಮಕರ ರಾಶಿಗೆ ಆಂತರಿಕ ಬಲವರ್ಧನೆಯ ಮತ್ತು ನಿಧಾನವಾದ ಹೊರಗಿನ ಬೆಳವಣಿಗೆಯ ತಿಂಗಳಾಗಿ ಪರಿಣಮಿಸುತ್ತದೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ಜೀವನದ ಚಲನೆ ನಿಧಾನವಾಗಿರುವಂತೆ ಕಾಣಬಹುದು. ಜನವರಿಯ ಕೊನೆಯಲ್ಲಿ ಆರಂಭವಾದ ಕೆಲವು ವಿಷಯಗಳು ಇನ್ನೂ ಪೂರ್ಣವಾಗಿ ಸ್ಪಷ್ಟವಾಗದೇ ಇರಬಹುದು. ಆದರೆ ಈ ಅವಧಿಯು ಬೀಜ ಬಿತ್ತುವ ಸಮಯದಂತಿದೆ. ನೀವು ಈ ಸಮಯದಲ್ಲಿ ಮಾಡುವ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಫಲ ನೀಡುತ್ತವೆ. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆಗೆ ಸೆಳೆಯುವ ಸಾಧ್ಯತೆ ಇದೆ. ಆದರೆ ಮೊದಲಾರ್ಧದಲ್ಲಿ ಆತುರದ ನಿರ್ಧಾರಗಳು ತಪ್ಪಾಗಬಹುದು. ಶನಿ ಗ್ರಹದ ಶಕ್ತಿ ನಿಮಗೆ ನಿಧಾನವಾದ ಆದರೆ ಸ್ಥಿರವಾದ ಪ್ರಗತಿಯನ್ನು ಸೂಚಿಸುತ್ತದೆ. ಎರಡನೇ ಅರ್ಧದಲ್ಲಿ ಪರಿಸ್ಥಿತಿಗಳು ಸ್ಪಷ್ಟವಾಗಿ ಬದಲಾಗುತ್ತವೆ. ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ಪ್ರತಿಫಲ ಕಾಣಲು ಆರಂಭವಾಗುತ್ತದೆ. ಅವಕಾಶಗಳು ಸ್ವತಃ ನಿಮ್ಮತ್ತ ಬರುತ್ತವೆ. ಜನವರಿಯಲ್ಲಿ ಮುಚ್ಚಿದಂತೆ ಕಂಡಿದ್ದ ಕೆಲವು ದಾರಿಗಳು ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಮತ್ತೆ ತೆರೆದುಕೊಳ್ಳಬಹುದು. ಈ ಅವಧಿಯಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗುತ್ತದೆ. ಧನ ಮತ್ತು ಹಣಕಾಸಿನ ವಿಷಯದಲ್ಲಿ ಜನವರಿ ತಿಂಗಳಲ್ಲಿ ಅನೇಕ ಮಕರ ರಾಶಿಯವರು ಕಟ್ಟುನಿಟ್ಟಾದ ನಿಯಂತ್ರಣವನ್ನು ಅನುಭವಿಸಿರಬಹುದು. ಖರ್ಚು ಹೆಚ್ಚಾಗಿ ಆದಾಯ ನಿರೀಕ್ಷೆಯಂತೆ ಬರದೆ ಬಾಕಿ ಹಣ ಮರಳಿ ಬರಲು ತಡವಾದ ಅನುಭವ ಕೆಲವರಿಗೆ ಉಂಟಾಗಿರಬಹುದು. ಫೆಬ್ರವರಿಯಲ್ಲಿ ಈ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಮೊದಲ ವಾರದಲ್ಲಿ ಇನ್ನೂ ಸ್ವಲ್ಪ ಹಣಕಾಸಿನ ಒತ್ತಡ ಕಾಣಿಸಿಕೊಳ್ಳಬಹುದು, ಆದರೆ ಎರಡನೇ ವಾರದಿಂದ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಚೈತನ್ಯ ಕಾಣುತ್ತದೆ. ಕೆಲವರಿಗೆ ಹೊಸ ಆದಾಯದ ಮೂಲಗಳ ಬಗ್ಗೆ ಆಲೋಚನೆಗಳು ಬರಬಹುದು. ಹಳೆಯ ಬಾಕಿ ಹಣ ಮರಳಿ ಬರಲು ಪ್ರಾರಂಭವಾಗುವ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಖರ್ಚಿನ ವಿಷಯದಲ್ಲಿ ಫೆಬ್ರವರಿ ನಿಮಗೆ ಎಚ್ಚರಿಕೆಯನ್ನು ಕಲಿಸುತ್ತದೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ತಿಂಗಳ ಕೊನೆಯ ಭಾಗದಲ್ಲಿ ಹಣಕಾಸಿನ ಸಮತೋಲನ ಸ್ವಲ್ಪ ಸುಧಾರಿಸುತ್ತದೆ. ಹೂಡಿಕೆ ಮಾಡುವವರಿಗೆ ಫೆಬ್ರವರಿಯ ಮೊದಲಾರ್ಧದಲ್ಲಿ ದೊಡ್ಡ ಮೊತ್ತದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಎರಡನೇ ಅರ್ಧದಲ್ಲಿ ಪರಿಶೀಲನೆ ಮಾಡಿ ಮುಂದುವರಿಸುವುದು ಉತ್ತಮ. ತಿಂಗಳ ಮೊದಲ 10 ದಿನಗಳು ಮತ್ತು 20ರಿಂದ 25 ದಿನಗಳ ನಡುವೆ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಫೆಬ್ರವರಿ ಮಕರ ರಾಶಿಗೆ ನಿಧಾನವಾದ ಆದರೆ ಮಹತ್ವದ ಬದಲಾವಣೆಗಳನ್ನು ಸೂಚಿಸುತ್ತದೆ. ಜನವರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಪ್ರಶಂಸೆಯ ಕೊರತೆ ಕಂಡುಬಂದಂತೆ ಅನಿಸಿದವರಿಗೆ ಫೆಬ್ರವರಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಸಮತೋಲನಕ್ಕೆ ಬರುತ್ತದೆ. ನಿಮ್ಮ ಶ್ರಮವನ್ನು ಗಮನಿಸುವವರ ಸಂಖ್ಯೆ ಹೆಚ್ಚಾಗಬಹುದು. ನೂತನ ಜವಾಬ್ದಾರಿಗಳು ಬರಬಹುದು. ಕೆಲವರಿಗೆ ಕೆಲಸದ ವಿಭಾಗದಲ್ಲಿ ಬದಲಾವಣೆ, ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಬಹುದು.
ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ ಎರಡನೇ ಅರ್ಧದಲ್ಲಿ ಸಂದರ್ಶನಗಳ ಅವಕಾಶ, ಕರೆಗಳು ಅಥವಾ ಸಂಪರ್ಕಗಳು ಬರಬಹುದು. ಆದರೆ ಮೊದಲಾರ್ಧದಲ್ಲಿ ನಿರಾಶೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮುಂದುವರಿಸಬೇಕು. ಕೆಲಸದ ಒತ್ತಡ ಹೆಚ್ಚಾಗುವ ಸಮಯ ತಿಂಗಳ 2ನೇ ಮತ್ತು 3ನೇ ವಾರದಲ್ಲಿ ಇರಬಹುದು. ಆ ಸಮಯದಲ್ಲಿ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಿಸಿದಂತೆ ಫೆಬ್ರವರಿ ಮಕರ ರಾಶಿಗೆ ವಿವೇಕದ ತಿಂಗಳಾಗಿದೆ. ಜನವರಿಯಲ್ಲಿ ಸ್ಥಗನಗೊಂಡಂತೆ ಕಂಡಿದ್ದ ವ್ಯಾಪಾರ ಚಟುವಟಿಕೆಗಳು ಫೆಬ್ರವರಿಯಲ್ಲಿ ನಿಧಾನವಾಗಿ ಚಲನೆ ಪಡೆಯುತ್ತವೆ. ಹೊಸ ಸಂಪರ್ಕಗಳು, ಹೊಸ ಗ್ರಾಹಕರು, ಹೊಸ ಅವಕಾಶಗಳು ಮೂಡಿಬರಬಹುದು. ಆದರೆ ಈ ತಿಂಗಳಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಶನಿ ಗ್ರಹದ ಶಕ್ತಿ ನಿಮಗೆ ದೀರ್ಘಕಾಲಿಕ ಯೋಜನೆ ಮತ್ತು ಸ್ಥಿರತೆಯ ಮಹತ್ವವನ್ನು ನೆನಪಿಸುತ್ತದೆ. ಮೊದಲಾರ್ಧದಲ್ಲಿ ಈಗ ಇರುವ ವ್ಯವಹಾರವನ್ನು ಬಲಪಡಿಸುವತ್ತು ಗಮನಹರಿಸಬೇಕು. ಎರಡನೇ ಅರ್ಧದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಯಾರಾದರೂ ನೀಡುವ ಆಕರ್ಷಕ ಹಮವಸಿಗಳ ಹಿಂದೆ ತಕ್ಷಣ ಓಡುವುದನ್ನು ತಪ್ಪಿಸಬೇಕು. ಅನುಭವ ಮತ್ತು ವಿವೇಕದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡರೆ ಫೆಬ್ರವರಿ ನಿಧಾನವಾಗಿ ಲಾಭದ ದಿಕ್ಕಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ಮಕರ ರಾಶಿಗೆ ಭಾವನಾತ್ಮಕವಾಗಿ ಮಹತ್ವದ ತಿಂಗಳಾಗಬಹುದು. ಜನವರಿಯಲ್ಲಿ ಕೆಲವರಿಗೆ ಸಂಬಂಧಗಳಲ್ಲಿ ದೂರ, ಮೌನ ಅಥವಾ ಅರ್ಥಭ್ರಾಂತಿ ಕಂಡುಬಂದಿರಬಹುದು. ಫೆಬ್ರವರಿಯಲ್ಲಿ ಸಂವಹನದ ಅವಕಾಶಗಳು ಹೆಚ್ಚಾಗುತ್ತವೆ. ಮೊದಲಾರ್ಧದಲ್ಲಿ ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬಂದು ಸ್ವಲ್ಪ ಒತ್ತಡ ಉಂಟುಮಾಡಬಹುದು. ಆದರೆ ಈ ಅವಧಿಯು ನಿಮ್ಮೊಳಗಿನ ಭಾವನೆಗಳನ್ನು ಅರಿತುಕೊಳ್ಳಲು ಅವಕಾಶ ನೀಡುತ್ತದೆ. ಎರಡನೇ ಅರ್ಧದಲ್ಲಿ ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಪರಸ್ಪರ ಅರಿವು ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಅವಧಿಯಲ್ಲಿ ಹೃದಯದ ಮಾತು ಹೇಳಿಕೊಳ್ಳಲು ಸೂಕ್ತ ಸಮಯ ಸಿಗಬಹುದು. ವಿವಾಹಕ್ಕಾಗಿ ಯತ್ನಿಸುತ್ತಿರುವವರಿಗೆ ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಉತ್ತಮ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳದೆ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ನಂತರ ಮುಂದುವರಿಸುವುದು ಉತ್ತಮ. ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ನಿಧಾನವಾಗಿ ಶಾಂತತೆಯನ್ನು ತರುತ್ತದೆ. ಜನವರಿಯಲ್ಲಿ ಮನೆಯೊಳಗಿನ ವಾತಾವರಣ ಕೆಲವೊಮ್ಮೆ ಒತ್ತಡಪೂರ್ಣವಾಗಿರಬಹುದು. ಫೆಬ್ರವರಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂವಾದ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆಗಳು ಉಪಯುಕ್ತವಾಗಬಹುದು. ತಿಂಗಳ ಮಧ್ಯಭಾಗದಲ್ಲಿ ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ಆ ಸಮಯದಲ್ಲಿ ಸಹನೆ ಮತ್ತು ಸಹಜ ಬುದ್ಧಿಯಿಂದ ವರ್ತಿಸುವುದು ಅತ್ಯಂತ ಮುಖ್ಯ. ತಿಂಗಳ ಕೊನೆಯ ಭಾಗದಲ್ಲಿ ಮನೆಯ ವಾತಾವರಣ ಹೆಚ್ಚು ಶಾಂತವಾಗುತ್ತದೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶಗಳು ಸಿಗಬಹುದು. ಕೆಲವರಿಗೆ ಮನೆ ಸಂಬಂಧಿಸಿದ ನಿರ್ಧಾರಗಳು, ಸ್ಥಳಾಂತರ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ಒಳಗಿನ ಶಕ್ತಿಯನ್ನು ಅರಿಯುವ ಸಮಯವಾಗಬಹುದು. ಗೃಹಿಣಿಯರಿಗೆ ಜನವರಿಯಲ್ಲಿದ್ದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆಯ ಜವಾಬ್ದಾರಿಗಳ ನಡುವೆಯೂ ತಮ್ಮದೇ ಆದ ಆಸಕ್ತಿಗಳಿಗೆ ಸಮಯ ಕೊಡುವ ಅವಕಾಶಗಳು ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸುವ ಸವಾಲು ಎದುರಾಗಬಹುದು. ಆದರೆ ಫೆಬ್ರವರಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಎರಡನೇ ಅರ್ಧದಲ್ಲಿ ಮನಸ್ಸಿಗೆ ಹೆಚ್ಚು ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ. ಧ್ಯಾನ, ಪ್ರಾರ್ಥನೆ ಮತ್ತು ಸ್ವಲ್ಪ ಸಮಯ ಸ್ವತಃ ತಮ್ಮಿಗಾಗಿ ಮೀಸಲಿಡುವುದು ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಫೆಬ್ರವರಿ ಮಕರ ರಾಶಿಗೆ ಎಚ್ಚರಿಕೆಯ ಜೊತೆಗೆ ಸುಧಾರಣೆಯ ಸೂಚನೆ ನೀಡುತ್ತದೆ. ಜನವರಿಯಲ್ಲಿ ದೇಹದ ದಣಿವು, ನಿದ್ರೆ ಕೊರತೆ ಅಥವಾ ಒತ್ತಡದಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿರಬಹುದು. ಫೆಬ್ರವರಿಯಲ್ಲಿ ದೇಹದ ಶಕ್ತಿ ನಿಧಾನವಾಗಿ ಮರಳುತ್ತದೆ. ಮೊದಲ ವಾರದಲ್ಲಿ ಸ್ವಲ್ಪ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಎರಡನೇ ವಾರದಲ್ಲಿ ಕೆಲಸದ ಒತ್ತಡದಿಂದ ದೇಹದಲ್ಲಿ ಭಾರಿಯಾಗುವ ಅನುಭವ ಉಂಟಾಗಬಹುದು. ಮೂರನೇ ವಾರದಲ್ಲಿ ಆಹಾರ ಪದ್ಧತಿಯ ಅಸಮತೋಲನದಿಂದ ಅಜೀರ್ಣ ಅಥವಾ ಅಸ್ವಸ್ಥತೆ ಉಂಟಾಗುವ ಸಾಧ್ಯತೆ ಇದೆ. ನಾಲ್ಕನೇ ವಾರದಲ್ಲಿ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣುತ್ತದೆ. ಒಟ್ಟಿನಲ್ಲಿ ಫೆಬ್ರವರಿಯಲ್ಲಿ ನಿಯಮಿತ ಜೀವನ ಶೈಲಿ, ಸಮತೋಲನ ಆಹಾರ ಮತ್ತು ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಷಯದಲ್ಲಿ ಫೆಬ್ರವರಿ ಮಕರ ರಾಶಿಗೆ ನಿರೀಕ್ಷೆಯ ಸಂಕೇತಗಳನ್ನು ನೀಡುತ್ತದೆ. ಜನವರಿಯಲ್ಲಿ ತಡವಾದ ಕೆಲವು ಪ್ರಯಾಣ ಯೋಜನೆಗಳು ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿರುವವರಿಗೆ ಫೆಬ್ರವರಿಯ ಎರಡನೇ ಅರ್ಧದಲ್ಲಿ ಸಂಪರ್ಕಗಳು, ಸಂದೇಶಗಳು ಅಥವಾ ಅವಕಾಶಗಳು ಬರಬಹುದು. ಆದರೆ ಮೊದಲಾರ್ಧದಲ್ಲಿ ಇನ್ನೂ ಕೆಲವು ವಿಳಂಬಗಳು ಎದುರಾಗಬಹುದು. ಸ್ಥಳೀಯ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಕೆಲವರಿಗೆ ಕೆಲಸದ ಕಾರಣದಿಂದ ದೂರ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು. ಯಾವುದೇ ಪ್ರಯಾಣಕ್ಕೂ ಮೊದಲು ಸೂಕ್ತ ಯೋಜನೆ ಮಾಡಿಕೊಳ್ಳುವುದು ಉತ್ತಮ.
ಫೆಬ್ರವರಿಯ ಪ್ರಮುಖ ದಿನಾಂಕಗಳನ್ನು ಗಮನಿಸಿದರೆ ತಿಂಗಳ ಮೊದಲ 5 ದಿನಗಳು ಆತ್ಮಪರಿಶೀಲನೆ ಮತ್ತು ಯೋಜನೆಗೆ ಸೂಕ್ತ ಸಮಯ. ಈ ಅವಧಿಯಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಉತ್ತಮ. 6ರಿಂದ 10ನೇ ದಿನಗಳ ನಡುವೆ ಹೊಸ ಮಾಹಿತಿ ಅಥವಾ ಸುದ್ದಿ ನಿಮ್ಮ ಮುಂದಿನ ಹೆಜ್ಜೆಗೆ ದಿಕ್ಕು ನೀಡಬಹುದು. 11ರಿಂದ 15 ದಿನಗಳ ನಡುವೆ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. 16ರಿಂದ 20 ದಿನಗಳ ನಡುವೆ ಅವಕಾಶಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ಧೈರ್ಯವಾಗಿ ಮುಂದುವರಿಯಲು ಸೂಕ್ತ ಸಮಯ. 21ರಿಂದ 25 ದಿನಗಳ ನಡುವೆ ಮತ್ತೆ ಸ್ವಲ್ಪ ಅಸ್ಥಿರತೆ ಉಂಟಾಗಬಹುದು, ಆದ್ದರಿಂದ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. 26ರಿಂದ 28 ದಿನಗಳ ನಡುವೆ ತಿಂಗಳ ಶಕ್ತಿ ಸ್ಥಿರಗೊಳ್ಳುತ್ತದೆ ಮತ್ತು ಮುಂದಿನ ತಿಂಗಳಿಗಾಗಿ ಸ್ಪಷ್ಟ ದೃಷ್ಟಿಕೋನ ರೂಪುಗೊಳ್ಳುತ್ತದೆ. ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ಮಕರ ರಾಶಿಯವರಿಗೆ ವಿಶೇಷವಾಗಿ ಉಪಯುಕ್ತವಾಗುತ್ತವೆ. ಶನಿಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಶನಿವಾರದಂದು ಬಡವರಿಗೆ ಆಹಾರ ದಾನ ಮಾಡುವುದು, ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಶ್ರಮಜೀವಿಗಳಿಗೆ ಗೌರವ ತೋರಿಸುವುದು ಉತ್ತಮ ಫಲ ನೀಡುತ್ತದೆ. ಗುರುಗ್ರಹದ ಅನುಗ್ರಹ ಹೆಚ್ಚಿಸಲು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವುದು ಶುಭಕರ. ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಮಂಗಳವಾರದಂದು ಹನುಮಂತನ ಪ್ರಾರ್ಥನೆ ಮಾಡುವುದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ರಾಹು ಮತ್ತು ಕೇತುಗಳಿಂದ ಉಂಟಾಗುವ ಅಶಾಂತಿಯನ್ನು ಕಡಿಮೆ ಮಾಡಲು ಪ್ರತಿದಿನ ಕೆಲ ನಿಮಿಷ ಧ್ಯಾನ ಮಾಡುವುದು, ಮನಸ್ಸನ್ನು ಶುದ್ಧಗೊಳಿಸುವ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಉಪಯುಕ್ತ. ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದೇ ಹೊರತು. ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಒಂದು ಹೊಸ ಅಧ್ಯಾಯದ ಆರಂಭದಂತೆ ಕಾಣಿಸುತ್ತದೆ. ಜನವರಿಯಲ್ಲಿ ನೀವು ಅನುಭವಿಸಿದ ಒತ್ತಡ, ಗಂಭೀರತೆ ಮತ್ತು ಗೊಂದಲಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸಿದ್ದರೆ, ಫೆಬ್ರವರಿ ಆ ಬಲವನ್ನು ಹೊರಗಿನ ಜೀವನದಲ್ಲಿ ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಇದು ತಕ್ಷಣವೇ ಎಲ್ಲವೂ ಬದಲಾಗುವ ಮಾಯಾಜಾಲದ ತಿಂಗಳಲ್ಲ, ಆದರೆ ನಿಧಾನವಾಗಿ, ಸ್ಥಿರವಾಗಿ ನಿಮ್ಮ ಜೀವನದ ದಿಕ್ಕನ್ನು ಸುಧಾರಿಸುವ ಪ್ರಕ್ರಿಯೆಯ ಆರಂಭ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ, ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ, ಫೆಬ್ರವರಿ ನಿಮಗೆ ಹೊಸ ದೃಷ್ಟಿಕೋನ, ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಮಕರ ರಾಶಿಯ ವೀಕ್ಷಕರೇ, ನಿಮ್ಮ ಜೀವನದ ಪಯಣದಲ್ಲಿ ಫೆಬ್ರವರಿ ಒಂದು ಮಹತ್ವದ ತಿರುವು. ಹಳೆಯ ಅನುಭವಗಳಿಂದ ಪಾಠ ಕಲಿತು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಧೈರ್ಯ ಹೊಂದಿರಿ. ನಿಮ್ಮ ಶ್ರಮ, ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಆಂತರಿಕ ಶಕ್ತಿ ಈ ಎಲ್ಲವೂ ಒಟ್ಟಾಗಿ ನಿಮ್ಮನ್ನು ಮುನ್ನಡೆಸುತ್ತದೆ. ವೈದಿಕ ಶಾಸ್ತ್ರ ಚಾನೆಲ್ ಮೂಲಕ ನಿಮಗೆ ನೀಡುತ್ತಿರುವ ಈ ವಿಶ್ಲೇಷಣೆ ನಿಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟವಾಗಿ ನೋಡಲು ಸಹಾಯವಾಗಲಿ ಎಂಬುದು ನಮ್ಮ ಆಶಯ. ಫೆಬ್ರವರಿಯ ಶಕ್ತಿಯನ್ನು ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಪ್ರಯತ್ನಗಳು ಫಲ ನೀಡಲಿ, ನಿಮ್ಮ ಪಯಣ ಸದಾ ಸುಗಮವಾಗಿರಲಿ. ಧನ್ಯವಾದಗಳು.